ಇದು ಹೇಗೆ ಶುರುವಾಯಿತು, ಯಾಕಾಯಿತು, ಯಾರ ಕಡೆಯಿಂದ ಡಿವೋರ್ಸ್ ಅನ್ನೋ ವಿಚಾರ ಮೊದಲು ಅಪ್ರೋಚ್ ಆಗಿತ್ತು? ಅವ್ರು ಲೀಗಲ್ ನೋಟಿಸ್ ಇಶ್ಯೂ ಮಾಡಿರೋದಕ್ಕೆ ನಾವು ಅದಕ್ಕೆ ತಕ್ಕಾಗಿ ರಿಪ್ಲೈ ಕೊಟ್ಟಿದ್ದೀವಿ. ಶ್ರೀದೇವಿ ಅವರ ವೈಯಕ್ತಿಕ ವಿಚಾರಗಳನ್ನ ಕೂಡ ಅವ್ರು ಮಾತಾಡಿದ್ದಾರೆ. ಅವ್ರು ಹೇಳಿದ್ದಾರೆ ತುಂಬಾ ಬೇಜಾರಾಗಿದೆ ಇನ್ಸಲ್ಟ್ ಮಾಡಿರೋದು. ನಟ ಯುವರಾಜ್ ಕುಮಾರ್ ಮತ್ತು ಪತ್ನಿ ಶ್ರೀದೇವಿ ಡಿವೋರ್ಸ್ ವಿಚಾರ ಬಹಳ ಸುದ್ದಿ ಮಾಡ್ತಾ ಇದೆ. ನಿನ್ನೆಯಿಂದ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾನೆ ಇದೆ. ಈಗಾಗಲೇ ಯುವ ಪರ ವಕೀಲ ಪ್ರಸಾದ್ ಅವರು ಪತ್ರಿಕಾಗೋಷ್ಠಿಯನ್ನ ಮಾಡಿ ಒಂದಷ್ಟು ಮಾತುಗಳನ್ನಾಡಿದ್ದಾರೆ. ಇದೀಗ ನಮ್ಮ ಜೊತೆ ಶ್ರೀದೇವಿ ಪರ ವಕೀಲರಾದಂತಹ ದೀಪ್ತಿ ಅಯಥಾನ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸೊ ಯುವರಾಜ್ ಕುಮಾರ್ ಶ್ರೀದೇವಿ ಒಂದು ಲವ್ಲಿ ಕಪಲ್. ನಾವೆಲ್ಲರೂ ಕೂಡ ಅವ್ರನ್ನ ನೋಡ್ಕೊಂಡು ಬಂದಿದ್ದೀವಿ, ಪ್ರತಿ ಹಂತದಲ್ಲೂ ಜೊತೆಯಾಗಿದ್ರು. ಸೊ ಬಟ್ ಈಗ ಅವರ ಡಿವೋರ್ಸ್ ವಿಚಾರ ಒಂದು ಶಾಕ್ ಮತ್ತೆ ಸರ್ಪ್ರೈಸ್ ಅಂತ ಎಲ್ರಿಗೂ ಅನ್ನಿಸ್ತಾ ಇದೆ. ಇದು ಹೇಗೆ ಶುರುವಾಯಿತು, ಯಾಕಾಯಿತು, ಯಾರ ಕಡೆಯಿಂದ ಡಿವೋರ್ಸ್ ಅನ್ನೋ ವಿಚಾರ ಮೊದಲು ಅಪ್ರೋಚ್ ಆಗಿತ್ತು? ಇದು ಆಲ್ರೆಡಿ ಅವ್ರ ಪರವ ವಕೀಲರು ಹೇಳಿದ್ದಾರೆ. ನಮಗೆ ಫಸ್ಟ್ ಲೀಗಲ್ ನೋಟಿಸ್ ಇಶ್ಯೂ ಮಾಡಿರೋದೇ ಅವ್ರು ಲೀಗಲ್ ನೋಟಿಸ್ ಇಶ್ಯೂ ಮಾಡಿರೋದಕ್ಕೆ ನಾವು ಅದಕ್ಕೆ ತಕ್ಕಾಗಿ ರಿಪ್ಲೈ ಕೊಟ್ಟಿದ್ದೀವಿ. ಆ ರಿಪ್ಲೈ ಕೊಟ್ಟ ನಂತರನೂ ನೆಗೋಸಿಯೇಷನ್ ಏನು ಮಾತುಕತೆ ಆಗದೇನೆ ಡೈರೆಕ್ಟಾಗಿ ಕಂಟೆಸ್ಟೆಡ್ ಪಿಟಿಷನ್ ಹಾಕಿದ್ದಾರೆ ಕೋರ್ಟಲ್ಲಿ. ಇವಾಗ ನಮಗಿನ್ನೂ ಕೋರ್ಟಿಂದ ನೋಟಿಸ್ ಬಂದಿಲ್ಲ. ಕೋರ್ಟಿಂದ ನೋಟಿಸ್ ಬಂದ ಮೇಲೆ ಇನ್ನು ಕಾನೂನು ಪ್ರೊಸೀಜರ್ ಎಲ್ಲ ಶುರು ಆಗುತ್ತೆ. ಈಗ ಆಲ್ರೆಡಿ ಅವರ ಪರ ವಕೀಲರು ಮಾಡಿರೋ ಪತ್ರಿಕಾಗೋಷ್ಠಿ ನಿಮ್ಮ ಗಮನಕ್ಕೂ ಇರುತ್ತೆ. ಹಣದ ವ್ಯವಹಾರದ ಬಗ್ಗೆ ಮಾತಾಡಿದ್ದಾರೆ ಅಂಡ್ ಶ್ರೀದೇವಿ ಅವರ ವೈಯಕ್ತಿಕ ವಿಚಾರಗಳನ್ನ ಕೂಡ ಅವ್ರು ಮಾತಾಡಿದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಸರಿ, ಅಥವಾ ಇದ್ರ ಮೇಲೆ ನೀವೇನಾದ್ರೂ ಆಕ್ಷನ್ ತಗೋತೀರಾ? ಆ ಥರ ಚಾನ್ಸಸ್ ಇದೆಯಾ? ಡೆಫಿನೆಟ್ ಆಗಿ ಅವರು ವೈಯಕ್ತಿಕ ವಿಚಾರ ಮಾತಾಡಿರೋದು ತುಂಬ ಕೆಟ್ಟ ರೀತಿಯಲ್ಲಿ ಮಾತಾಡಿದ್ದಾರೆ. ಆ್ಯಂಡ್ ದಟ್ ಈಸ್ ನಾಟ್ ಟೇಕನ್ ಇನ್ ಗುಡ್ ಕಾನ್ಫಿಡೆನ್ಸ್ ಬೈ ಮೈ ಕ್ಲೈಂಟ್ ಆಸ್ ವೆಲ್. ಅವ್ರು ಹೇಳಿದ್ದಾರೆ ತುಂಬ ಬೇಜಾರಾಗಿದೆ ಈ ಥರ ನನ್ನನ್ನು ಒಂದು ಪಬ್ಲಿಕಲ್ಲಿ ಒಂದು ಪ್ರೆಸ್ಸಲ್ಲಿ ಈ ಥರ ನನಗೆ ಇನ್ಸಲ್ಟ್ ಮಾಡಿರೋದು. ಆ್ಯಂಡ್ ಡೆಫಿನೆಟ್ಲಿ ಇಟ್ ವಾಸಂಟ್ ಅಕ್ಸೆಪ್ಟಬಲ್. ಆ್ಯಂಡ್ ನಮ್ಮ ಲಾಲೂ ಅದನ್ನು ಪ್ರೊವೈಡ್ ಮಾಡೋದಿಲ್ಲ ಈ ಥರ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ನ ಲೀಕ್ ಮಾಡೋದಕ್ಕೆ. ವಿ ಆರ್ ಡೆಫಿನೆಟ್ಲಿ ಲುಕಿಂಗ್ ಫಾರ್ ಅ ಡಿಫಮೇಷನ್ ಕೇಸ್ ಅಗೇನ್ಸ್ಟ್ ದ ರೆಲೆವೆಂಟ್ ಪಾರ್ಟೀಸ್. ಖಂಡಿತ ಶ್ರೀದೇವಿ ಅವ್ರು ನಿಮ್ಮ ಜೊತೆ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇ ಇರ್ತಾರೆ. ಸೊ ನಿಮ್ಮ ಹತ್ರ ಏನೆಲ್ಲ ವಿಚಾರಗಳನ್ನ ಶೇರ್ ಮಾಡಿದ್ದಾರೆ ಅಂತ? ಬಿಕಾಸ್ ಈಗ ಆಲ್ರೆಡಿ ಯುವ ಅವ್ರು ಹಾಕಿರುವಂಥ ನೋಟಿಸ್ ಅಲ್ಲಿ ನನಗೆ ಅವರು ಮರ್ಯಾದೆ ಕೊಡ್ತಾ ಇರಲಿಲ್ಲ ಅಂಡ್ ಬೇರೆ ಮನೆ ಮಾಡೋ ಅಂಥದ್ದು, ಈ ತರ ತುಂಬಾ ವಿಚಾರಗಳು ಕೇಳಿ ಬರ್ತಾ ಇರೋವಂಥದ್ದು. ನಿಮ್ಮ ಹತ್ರ ಶ್ರೀದೇವಿ ಏನ್ ಶೇರ್ ಮಾಡಿದ್ದಾರೆ ಇದುವರೆಗೂ? ಅವ್ರಿಗಾಗಿರೋ ಪ್ರಾಬ್ಲಮ್ಸ್ ಏನಾದ್ರು ಶೇರ್ ಮಾಡಿದಾರಾ, ಅಥವಾ ನಾನು ನೆಕ್ಸ್ಟ್ ಈ ತರ ಸ್ಟೆಪ್ ತಗೋತೀನಿ ಅಂತ ಏನಾದ್ರು ಶೇರ್ ಮಾಡಿದಾರಾ? ಹೇಗೆ ಅವರು ಹಾಕಿರೋ ಅಲಿಗೇಷನ್ಸ್ ಎಲ್ಲನೂ ಸಮ್ ಆಫ್ ದೆಮ್ ನಮ್ಮ ಲೀಗಲ್ ನೋಟಿಸಲ್ಲೂ ಕಳಿಸಿದ್ರು. ಅದಕ್ಕೆ ನಾವು ತಕ್ಕಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀವಿ. ವೇರ್ ದೇ ಹ್ಯಾವ್ ಅಲೆಜ್ ಮೆಂಟಲ್ ಕ್ರೂಯಲ್ಟಿ ಅನ್ನೋದನ್ನು. ಇನ್ಫ್ಯಾಕ್ಟ್ ಐ ವುಡ್ ಓನ್ಲಿ ಲೈಕ್ ಟು ಪುಟ್ ಇಟ್ ಔಟ್, ಅವರು ಎಜುಕೇಷನ್ಗೆ ಅಂತ US ಹೋಗಿರೋ ಸಂದರ್ಭದಲ್ಲಿ ಅವ್ರದ್ದು ಇನ್ನೇನು ಎಕ್ಸಾಮ್ ಬರೆಯೋ ಸಂದರ್ಭದಲ್ಲಿ ಲೀಗಲ್ ನೋಟಿಸ್ ಅನ್ನೋದು ಇಶ್ಯೂ ಮಾಡಿರೋದು. ದ ಕೈಂಡ್ ಆಫ್ ಮೆಂಟಲ್ ಟ್ರಾಮಾ ಆರ್ ದ ಟಾರ್ಚರ್, ದಿಸ್ ಇಸ್ ಸಮಥಿಂಗ್ ದಟ್ ವಿ ಆಲ್ ಹ್ಯಾವ್ ಟು ಅಸೆಸ್ ಆ್ಯಂಡ್ ಅನಲೈಸ್ ಯಾರಿಗೆ ಟಾರ್ಚರ್ ಕೊಡ್ತಾ ಇರೋದು ಅನ್ನೋದನ್ನು. ಆ್ಯಂಡ್ ಹಾಲಿಯಲ್ಲಿ ಒಂದು ಲೀಗಲ್ ನೋಟಿಸ್ ಏಪ್ರಿಲಲ್ಲಿ ಜಾರಿ ಮಾಡಿ ಜೂನಲ್ಲಿ ಆಲ್ರೆಡಿ ಕಂಟೆಸ್ಟೆಡ್ ಪಿಟಿಷನ್ನ ಹಾಕಿದ್ದಾರೆ. ನಮ್ಮ ಶ್ರೀ ಇನ್ನೂ ಬಂದು ಇಲ್ಲ ಇಂಡಿಯಾಗೆ. ಶಿ ಸ್ಟಿಲ್ ಇನ್ ದ US ಆ್ಯಂಡ್ ದಿಸ್ ನೋಟಿಸ್ ಎವ್ರಿಥಿಂಗ್ ಇದರಲ್ಲೇ ನಮಗೆ ಅರ್ಥ ಆಗುತ್ತೆ ಯಾರು ಮೆಂಟಲ್ ಟ್ರಾಮಾ ಟಾರ್ಚರ್ ಫೇಸ್ ಮಾಡಿದ್ದಾರೆ ಅನ್ನೋದನ್ನು. ಯಾರು ಯಾರ ಮೇಲೆ ಅಲಿಗೇಷನ್ ಮಾಡಿದ್ರು ಕೂಡ ಫೈನಲಿ ಅದಕ್ಕೊಂದು ಪ್ರೂಫ್ ಅಂತ ಇರಲೇಬೇಕಾಗತ್ತೆ. ಆ ಪ್ರೂಫ್ನ ಸಬ್ಮಿಟ್ ಮಾಡಲೇಬೇಕಾಗತ್ತೆ. ಸೊ ಈ ಕಡೆ ಯುವ ಅವ್ರ ವಕೀಲರು ಒಂದಷ್ಟು ಇವ್ರ ಮೇಲೆ ಅಲಿಗೇಷನ್ಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನೆಲ್ಲವನ್ನು ಕೂಡ ಪ್ರೂವ್ ಮಾಡೋದಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಪ್ರೂಫ್ ಇಟ್ಕೊಂಡೇ ಇಷ್ಟೆಲ್ಲ ಮಾತಾಡಿದಾರಾ ಹೇಗೆ? ಡೆಫಿನೆಟ್ ಆಗಿ ನೀವು ಒಂದು ಕೋರ್ಟ್ ಡಾಕ್ಯುಮೆಂಟಲ್ಲಿ ಒಂದು ಅಲಿಗೇಷನ್ ಅನ್ನೋದು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೊಂದು ಎವಿಡೆನ್ಸ್ ಎಸ್ಟಾಬ್ಲಿಷ್ ಮಾಡಲೇಬೇಕಾಗತ್ತೆ. ಎವಿಡೆನ್ಸ್ ಇಲ್ದೇ ಕೋರ್ಟಲ್ಲಿ ಯಾವುದೂ ಮಾತು ನಿಲ್ಲೋದಿಲ್ಲ. ಆ್ಯಂಡ್ ನಾವು ಮಾಡಿರೋ ಅಲಿಗೇಷನ್ಸು, ನಾವು ಮಾಡಿರೋದು ದ ಸ್ಟ್ಯಾಂಡ್ ದಟ್ ವಿ ಹ್ಯಾವ್ ಟೇಕನ್, ಅದಕ್ಕೆಲ್ಲನೂ ಪ್ರೂಫ್ ನಮ್ಮ ಹತ್ರನೇ ಇದೆ. ಇನ್ಫ್ಯಾಕ್ಟ್ ಮೀಡಿಯಾಗೂ ಎಲ್ಲರಿಗೂ ಗೊತ್ತಿರೋ ಮಾತೇ ಇದು. ಇಟ್ ಹಸ್ ಕಮ್ ಔಟ್ ಇನ್ ದ ಬ್ಯಾಡ್ ಲೈಟ್ ರೈಟ್ ನೌ ಆ್ಯಂಡ್ ವಿ ಆರ್ ಟೇಕಿಂಗ್ ಅಪ್ರಾಪ್ರಿಯೇಟ್ ಆ್ಯಕ್ಷನ್ ಆಸ್ ರಿಕ್ವೈರ್ಡ್. ಆಲ್ರೆಡಿ ಶ್ರೀದೇವಿ ಅವ್ರ ತಂದೆ ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಅವರು ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ನನ್ನ ಮಗಳಿಗೆ ತುಂಬಾ ಹಿಂಸೆ ಆಗ್ತಿತ್ತು, ಟಾರ್ಚರ್ ಆಗ್ತಿತ್ತು ಅಂತ. ಸೊ ಈ ಹಿಂಸೆ, ಟಾರ್ಚರ್ ಅನ್ನೋ ವಿಚಾರವಾಗಿ ನಿಮ್ಮ ಗಮನಕ್ಕೆ ಏನಾದ್ರು ಇದೆಯಾ? ಶ್ರೀದೇವಿ ಯಾವ ತರದ ಪ್ರಾಬ್ಲಮ್ಗಳನ್ನ ಅವ್ರ ಮನೇಲಿ ಫೇಸ್ ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಮಾತಾಡಿದ್ದಾರೆ? ಇದು ಡೆಫಿನೆಟ್ ಆಗಿ ಒಂದು ಲಾಯರ್ ಆಗಿ ನಾನು ರೆಸ್ಪಾನ್ಸ್ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಇದೆಲ್ಲ ಮಾತುಕತೆ ನಮ್ಮ ಕ್ಲೈಂಟಿಂದ ಕೇಳ್ಪಡಬೇಕು. ನಾವು ಕೇಳೋದೊಂದೇ ಅಲ್ಲ, ಇದ್ರದ್ದೆಲ್ಲನೂ ಎಸ್ಟಾಬ್ಲಿಷ್ ಮಾಡೋ ಅಂಥ ಗ್ರೌಂಡು ಸಹ ನಮಗೆ ಅದನ್ನು ವ್ಯಾಲಿಡೇಟ್ ಮಾಡಬೇಕು. ನಾವು ಹೇಳಿರೋ ಅಲಿಗೇಷನ್ಸ್ಗೆ ನಮ್ಮ ಹತ್ರ ಪ್ರೂಫ್ ಅನ್ನೋದು ಇದೆ. ಸೊ ದಿಸ್ ಇಸ್ ಸಮಥಿಂಗ್ ದಟ್ ವಿ ವಿಲ್ ವ್ಯಾಲಿಡೇಟ್ ಇನ್ ದ ಕೋರ್ಟ್ ಆಫ್ ಲಾ.
ನೀವ್ ಅವಾಗ್ಲೇ ಹೇಳ್ತಾ ಇದ್ರಿ ನೆಕ್ಸ್ಟ್ ಮಂತ್ ಹಿಯರಿಂಗ್ ಇದೆ ಅಂತ ಹೇಳ್ತಿದ್ರಿ. ಆ ದಿನ ಶ್ರೀದೇವಿ ಅವ್ರ ಏನಾದ್ರು ಅಟೆಂಡ್ ಆಗ್ಬೇಕಾಗತ್ತಾ? ಆ ವಿಚಾರವಾಗಿ ಏನಾದ್ರು ಬರ್ತಾರಾ ಅಥವಾ ಅವ್ರು ಯಾವಾಗ US ಇಂದ ವಾಪಸ್ ಬರ್ತಾರೆ? ಅವ್ರ ಎಕ್ಸಾಮ್ಸ್ ಯಾವಾಗ ಮುಗಿಯುತ್ತೆ? ಸದ್ಯದಲ್ಲಿ ಇದ್ರ ಬಗ್ಗೆ ಏನು ಮಾಹಿತಿ ಅನ್ನೋದು ನಾವು ಡಿಸ್ಕಷನ್ ಮಾಡಿಲ್ಲ. ಶ್ರೀದೇವಿ ಜೊತೆ ಮಾತಾಡಾದ್ಮೇಲೆ ಅವಳೇ ಖುದ್ದಾಗಿ ಪ್ರೆಸ್ಗೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡ್ತಾರೆ ಅಬೌಟ್ ವೆನ್ ಶಿ ಈಸ್ ಅರೈವಿಂಗ್ ಆ್ಯಂಡ್ ವಾಟ್ ಈಸ್ ಗೋಯಿಂಗ್ ಟು ಬಿ ಹರ್ ನೆಕ್ಸ್ಟ್ ಸ್ಟೆಪ್. ಅದು ಬಂದಮೇಲೆ ದೆನ್ ವಿ ವಿಲ್ ಆಲ್ ಮ್ಯಾಚ್ ಅಕಾರ್ಡಿಂಗ್ಲಿ. ಥ್ಯಾಂಕ್ ಯು. ಇದಿಷ್ಟು ಶ್ರೀದೇವಿ ಪರ ವಕೀಲರಾದ ದೀಪ್ತಿ ಅಯತನ್ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.